ಎಲ್ರಿಗೂ ನಮಸ್ಕಾರ, ಶುಭೋದಯ. ಹೇಗಿದ್ದೀರಿ? ನಾನು ನಿಮ್ಮ ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್. ನಾನೀಗ ನಿಮ್ಮ ಮುಂದೆ ಬಂದಿರೋದು ಇಷ್ಟೇ, ಇಷ್ಟು ಹೇಳೋದಕ್ಕಷ್ಟೇ. ನನ್ನನ್ನು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ವೋಟ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ಪ್ರೀತಿ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದೀರಾ ಅಂತಾದಾಗ ನಾನು ಹೇಗೆ ನಿಮಗೆ ಥ್ಯಾಂಕ್ಸ್ ಹೇಳದೆ ಹೋಗೋದಕ್ಕಾಗುತ್ತೆ? ನಿಮ್ಮೆಲ್ರಿಗೂ ಗೊತ್ತಿದೆ ಫಿನಾಲೆ ಒತ್ತಡ ಅಷ್ಟೇ ಇತ್ತು ಅಂತ. ಹಾಗಾಗಿ ಫಿನಾಲೆ ಮುಗಿದ ತಕ್ಷಣ ನನ್ನ ಕುಟುಂಬದ ಜೊತೆ ಸೇರ್ಕೋಬೇಕು ಅಂತ, ಒಂದಷ್ಟು ಕಾಲ ಕಳಿಬೇಕು ಅಂತ ನಾನು ಹೊರಟೋದೆ. ಖಂಡಿತವಾಗ್ಲೂ ಸೈಲೆಂಟ್ ಆಗಿ ಹೋದೆ ಅಂದ ಮಾತ್ರಕ್ಕೆ ವೈಲೆಂಟ್ ಆಗಿ ವಾಪಸ್ ಬರಲ್ಲ ಅಂತಲ್ಲ, ವೈಲೆಂಟ್ ಆಗಿ ವಾಪಸ್ ಬಂದಿದ್ದೀನಿ. ಇನ್ನೇನು ಒಂದಷ್ಟು ಇಂಟರ್ವ್ಯೂಸ್ ಕೊಡ್ತೀನಿ, ನಿಮ್ಮ ಮುಂದೆ ಬರ್ತೀನಿ, ನಿಮ್ಮೆಲ್ಲರ ಜೊತೆ ಇಂಟ್ರಾಕ್ಟ್ ಮಾಡ್ತೀನಿ. ಬಟ್ ಬಿಫೋರ್ ದ್ಯಾಟ್, ನನ್ನನ್ನು ಬಿಗ್ ಬಾಸ್ ಮನೆಯಲ್ಲಿ ವೋಟ್ ಮಾಡಿ ಉಳಿಸ್ಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದಾನೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ, ನನ್ನ ಕುಟುಂಬದ ಗುರುಗಳಾದಂತಹ ಅಣ್ಣ ಟಿ ಎ ನಾರಾಯಣ ಗೌಡ್ರು ಮತ್ತು ಇಡೀ ನನ್ನ ಕರವೇ ಕುಟುಂಬದ ಸಹೋದರ ಸಹೋದರಿ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಆಲ್ಸೋ ಸುದೀಪ್ ಅಣ್ಣ, ನಾನು ಹೇಳಿದಾಗೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಕಣ್ಣು ಕಾಣದೇ ಇರೋ ದೇವರು ಅಂತಂದರೆ, ಬಿಗ್ ಬಾಸ್ ಕಣ್ಣು ಕಾಣೋ ದೇವರು ಅಂತಂದರೆ ಅದು ಸುದೀಪ್ ಅಣ್ಣ. ನಾನು ನಿಮ್ಮನ್ನು ಗುರುಗಳು ಅಂತಲೇ ತೊಗೊಂಡಿದ್ದೀನಿ, ಯಾಕೆಂದರೆ ನಮ್ಮ ತಪ್ಪನ್ನ ನೀವು ತಿದ್ದುತ್ತಾ ಇದ್ರಿ. ಥ್ಯಾಂಕ್ ಯು ಅಣ್ಣ. ನಿಮ್ಮ ತಪ್ಪುಗಳನ್ನ